ಅಲ್ಲ ಸಾಹೇಬ್ರೆ, ಆ ಒಂಟಿ ಮನೆ ಕಡೆ ಹೋಗ್ಬೇಡಿ ಹೋಗ್ಬೇಡಿ ಅಂದ್ರೆ ನನ್ ಮಾತೆ ಕೇಳಲ್ವಲ್ಲ ನೀವು? ಇರ್ಲಿ ಬಿಡಿ ಗೌಡ್ರೆ, ಜೀವನದಲ್ಲಿ ಕಾಕಿ ಬಟ್ಟೆ ಹಾಕಿದ್ಮೇಲೆ ಯಾವುದಕ್ಕೂ ಹೆದರ್ಕೋಬಾರ್ದು. ಅದ್ ಸರಿ, ನಿಮ್ ತಲೆಗೆ ಯಾಕೆ ಇಟ್ಬಿತ್ತು? ಗೌಡ್ರೆ, ನಾನು ಕತ್ಲಲ್ಲಿ ಒಂಟಿ ಮನೆ ಹತ್ರ ಹೋಗ್ತಾ ಇದ್ದೆ. ಆಗ ಅಲ್ಲಿ ಯಾರೋ ಬಿಳಿ ಸೀರೆ ಉಟ್ಕೊಂಡು ಹೋಗ್ತಾ ಇದ್ದಿದ್ದು ಕಾಣಿಸ್ತು. ಯಾರಿರ್ಬೋದು ನೋಡಬಿಡೋಣ ಅಂತ ಅವ್ರ ಹಿಂದೆನೆ ಹೋದೆ. ಆದ್ರೆ ಅವಳು ಹಾಡ್ತಾ ಹಾಡ್ತಾ ಧಡಕ್ಕಂತ ಒಂಟಿ ಮನೆ ಒಳಗಡೆ ಹೋಗ್ಬಿಟ್ಲು. ನಾನು ಬಿಡದೆ ಅವಳನ್ನ ಫಾಲೋ ಮಾಡಿದೆ. ಅಲ್ಲೆಲ್ಲ ಹುಡುಕ್ ನೋಡ್ದೆ, ಒಳಗಡೆ ತುಂಬಾ ಕತ್ಲಿತ್ತು. ಅಷ್ಟರಲ್ಲಿ ರಪ್ ಅಂತ ನನ್ನ ತಲೆ ಮೇಲೆ ಒಂದು ಏಟ್ ಬಿತ್ತು. ಯಾರೋ ನೋಡೋಷ್ಟರಲ್ಲಿ ತಲೆಯಿಂದ ರಕ್ತ ಬರ್ತಾ ಇತ್ತು. ನಾನು ತಲೆ ತಿರುಗಿ ಬಿದ್ಬಿಟ್ಟೆ. ಆಮೇಲೆ ಏನ್ ನಡೀತು ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ಲ. ಆ ಒಂಟಿ ಮನೇಲಿ ಸಾಹೇಬ್ರೆ, ಆ ಒಂಟಿ ಮನೇಲಿ ದೆವ್ವ ಇದೆ ಅಂತ ಎಲ್ರು ಹೇಳ್ತಾರೆ. ಈ ದೆವ್ವ ಭೂತ ಪಿಶಾಚಿ ಎಲ್ಲ ನೀವು ನಂಬ್ತೀರಾ ಗೌಡ್ರೆ? ನನ್ಗೂ ನಂಬಿಕೆ ಇಲ್ಲ, ಆದ್ರೆ ಕೆಲವರು ನೋಡಿದ ಜನ ಹೇಳ್ತಾರಲ್ಲ. ಸಾಹೇಬ್ರೆ, ಅಮಾವಾಸ್ಯೆ ದಿವಸ ನೀವು ಒಬ್ಬೊಬ್ರೆ ಓಡಾಡ್ಬೇಡಿ, ಅದರಲ್ಲೂ ಆ ಒಂಟಿ ಮನೆ ಕಡೆ ಹೋಗ್ಲೇಬೇಡಿ. ಗೌಡ್ರೆ, ತುಂಬಾ ಉಪಕಾರ ಆಯ್ತು. ಸಾಯಂಕಾಲ ಡ್ಯೂಟಿಗೆ ಪಿಸಿಗಳನ್ನ ಕಳಿಸ್ತೀನಿ. ಓಕೆ, ಬರ್ತೀನಿ. ಟೀ ಕಾಫಿ ಕುಡಿದ್ಬಿಟ್ರೆ ಬೊಂಬಟಾಗಿರ್ತದೆ. ರಾಜಪ್ಪನ ಬರ್ಲಿ ಬರ್ಲಿ. ರಾಜಪ್ಪ, ಈ ಹಳ್ಳಿ ಒಂಥರ ವಿಚಿತ್ರ ಅಲ್ವಾ? ಯಾಕಪ್ಪ, ಈ ಊರಿಗೆ ನೀನೇನು ಹೊಸಬನ? ಹೌದು, ಇಲ್ಲ ಹೌದು. ಪ್ಯಾಟೆ ಜೀವನ ಸಾಕಾಗಿ ಹಳ್ಳಿ ಜೀವನ ಮಾಡೋಣ ಅಂತ ಇಲ್ಲಿ ಬಂದು ಗೌಡ್ರ ಮಗಳು ಮದುವೆ ಆಗೋಣ ಅಂತ ಬಂದ್ರೆ ಅವಳಿಗೆ ಯಾರನ್ನೋ ಗಂಟಾಗ್ತಾವ್ರಂತೆ. ಅದನ್ನ ಕಟ್ಕೊಂಡು ಏನೀಗ? ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು. ರಾಜಪ್ಪ, ಈ ಮೊನ್ನೆ ಒಬ್ಬ ಮಾದಪ್ಪ ಅಂತ ಸತ್ತೋಗ್ಬಿಟ್ನಲ್ಲ, ಅವನ ವಿಷಯ ನಿನ್ ಪೇಪರ್ಲೇ ಬರೀಲ್ವಲ್ಲ, ಯಾಕೆ? ಅದ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗಾದ್ರೆ ನಿಮ್ ಪೇಪರ್ ಅಲ್ಲಿ ಏನ್ ಪ್ರಿಂಟ್ ಅಂತೀರಾ ಅಂತ? ಅದ್ರಿಂದ ನಿನ್ಗೇನಪ್ಪ ಆಗ್ಬೇಕು? ಹಳ್ಳಿ ಜನಗಳ ಕಷ್ಟ ಸುಖ ನಾನು ಬರೀತೀನಿ. ನಿನ್ ಕೆಲಸ ನೀನ್ ನೋಡ್ಕೊಂಡು ಮುಂದಕ್ಕೆ ಹೋಗು. ಮತ್ತೆ ಗೌಡ್ರ ಮಗಳನ್ನ ಮದುವೆ ಆಗ್ಬೇಕು ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಅದಕ್ಕೆ ಗೌಡ್ರು ನಿನ್ಗೆ ಮಗಳನ್ನ ಕೊಡಲ್ಲ ಅಂತ ಬೈದ್ಬಿಡದ? ಈ ವಿಷಯನ ಪೇಪರ್ ಅಲ್ಲಿ ಹಾಕ್ಸ್ತೀಯಾ? ಈ ವಿಷಯ ಗೌಡ್ರಿಗೆ ಗೊತ್ತಾದ್ರೆ ಊತ ಹಾಕ್ಬಿಡ್ತಾರೆ. ಮೊದ್ಲಿಂದ ಜಾಗ ಖಾಲಿ ಮಾಡಿ ನೀನು. ರಾಜಪ್ಪ, ಟೀ ಕುಡಿಯಕ್ಕೆ 2 ರೂಪಾಯಿ ಕೊಡ್ತೀಯಾ? ಅಲ್ಲ, ನಿನ್ನ ಟೀ ಕುಡಿಯಕ್ ಕಾಸಿಲ್ಲ, ಗೌಡ್ರ ಮಗಳು ಮದುವೆ ಆಗ್ತಾನಂತೆ. 2 ರೂಪಾಯಿ ಇಲ್ಲ 10 ರೂಪಾಯಿ ಐತೆ, ಇಟ್ಕೋ. 2 ರೂಪಾಯಿ ಕೇಳಿದ್ರೆ 10 ರೂಪಾಯಿ? ಇಡ್ಲಿ ವಡೆ ಕಾಫಿ ಎಲ್ಲ ಆಗೋಯ್ತು. ರೇ ಕೃಷ್ಣಾಚಾರ್ಯ, ಫೋನ್ ಯಾರು ನೋಡ್ರಿ. ಹಲೋ, ಇದಾರೇನ್ರಿ MLA ಸಾಹೇಬ್ರು? ಹಾ ಸರ್, ನಿಮ್ಗೆ ಫೋನ್ ಕೊಡಿಲಿ. ಹಲೋ, ನಾನ್ ಸ್ವಾಮಿ ಪೇಪರ್ ಎಡಿಟರ್ ರಾಜಪ್ಪ ಮಾತಾಡ್ತಿರೋದು. ಏನ್ ವಿಷಯ ಅಂತ ಕೇಳ್ತಿರಲ್ಲ ಸ್ವಾಮಿ. ಅಲ್ಲ, ಎಲೆಕ್ಷನ್ ನಲ್ಲಿ ಗೆದ್ದೋದ್ಮೇಲೆ ನಮ್ಮ ಊರ್ ಕಡೆ ತಲೆನೇ ಹಾಕ್ಲಿಲ್ವಲ್ಲ ನೀವು? ಊರಿನ ಜನ ಎಲ್ಲ ನನ್ನನ್ನು ಬೈತವ್ರೆ, ಎಂತವನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸ್ಬಿಟ್ಟು ಕಳಿಸ್ದಲ್ಲಪ್ಪ ನೀನು ಅಂತ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಡೀಟೈಲ್ ಆಗಿ ವಿಷಯ ಏನು ಅನ್ನೋದನ್ನ ಹೇಳಿ ರಾಜಪ್ಪನವ್ರೆ. ಊರಲ್ಲಿ ಕೊಲೆಗಳ ಮೇಲೆ ಕೊಲೆಗಳು ನಡೀತಾವೆ, ಜನ ನೆಮ್ಮದಿನ ಕಳ್ಕೊಂಡ್ ಬಿಟ್ಟಿದ್ದಾರೆ. ಹೆಂಗ್ ವಾಸ ಮಾಡೋದಿಲ್ಲಿ? ಆಯ್ತು ರಾಜಪ್ಪನವ್ರೆ, ನಾನು ಈ ವಿಷಯನ ಡಿಪಾರ್ಟ್ಮೆಂಟ್ನವರ ಗಮನಕ್ಕೆ ತಂದು ನಿಮ್ಮ ಊರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೊಡಿಸಿ ನಿಮ್ಮ ಹಳ್ಳಿಗೆ ಪ್ರೊಟೆಕ್ಟ್ ಕೊಡಿಸೋ ಜವಾಬ್ದಾರಿ ನಂದು. ನೀವು ಇದ್ರ ಬಗ್ಗೆ ಯಾವ ಚಿಂತೆನೂ ಮಾಡಬೇಡಿ. ಹಾಗೆ ಕಮಿಷನರ್ ಸಾಹೇಬರ ಗಮನಕ್ಕೆ ತಂದು ಆ ಕ್ರಿಮಿನಲ್ಸ್ನ ಹಿಡಿಸೋ ಜವಾಬ್ದಾರಿ ಕೂಡ ನಂದು. ಸರಿನಾ? ಹಲೋ, ರಾಜಶೇಖರ್ ಹಿಯರ್. ನಾನು MLA ಸೋಮಣ್ಣ ಮಾತಾಡ್ತಿರೋದು. ಹೇಳಿ ಸೋಮಣ್ಣವ್ರೆ, ಏನ್ ವಿಷಯ? ಅಲ್ರಿ, ನಾನು ಹೇಳಿದ್ನಲ್ಲ, ಅದಕ್ಕೆ ಏನ್ ಆಕ್ಷನ್ ತಗೊಂಡ್ರಿ? ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಅದು ಅಲ್ಲದೆ ನೀವೇ ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಒಬ್ಬ ಎಫಿಷಿಯಂಟ್ ಆಫೀಸರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ನಲ್ಲಿ ಪೋಸ್ಟ್ ಮಾಡಿದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಏನ್ರಿ ನಿಮ್ ಇನ್ವೆಸ್ಟಿಗೇಷನ್ ಈ ತರ ಆಮೇಲೆ ನಡಿಗೆ ನಡೀತಿದ್ರೆ ನಾವು ಗುರಿ ಸೇರೋದು ಯಾವಾಗ್ರಿ? ಸರ್, ಮರ್ಡರ್ ಕೇಸ್ನಲ್ಲಿ ನಾವು ದಿಢೀರ್ ಅಂತ ಒಂದು ನಿರ್ಧಾರಕ್ಕೆ ಬರಕ್ಕಾಗಲ್ಲ. ಯಾವನೋ ಒಬ್ಬ ಅಮಾಯಕನ ಹಿಡ್ಕೊಂಡ್ಬಂದು ಅವನ ಮೇಲೆ ಆಪಾದನೆ ಹೊರಿಸಿ ಅವನ್ನ ಒಳಗ್ ತಳ್ಳಕ್ಕೂ ಆಗಲ್ಲ. ಯಾರ್ಯಾರ ಮೇಲೆ ಅನುಮಾನ ಇರುತ್ತೆ ಅದನ್ನ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ನಾವು ಪ್ರೊಸೀಡ್ ಆಗ್ಬೇಕು. ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ನೋಡ್ರೆ, ನಾನು ಗೆದ್ದು ಬಂದ ಕ್ಷೇತ್ರದಲ್ಲಿ ನನಗೆ ಕೆಟ್ಟ ಹೆಸರು ಬರಬಾರದು. ಅದಕ್ಕೆ ಆದಷ್ಟು ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ಲಿ. ನೀವು ಇಷ್ಟೊಂದು ಹೇಳ್ಬೇಕಾಗಿಲ್ಲ ಸೋಮಣ್ಣವ್ರೆ, ನಾವು ಖಂಡಿತವಾಗಿ ಅದರ ಬಗ್ಗೆ ಆಕ್ಷನ್ ತಗೋತೀವಿ. ನೀವೇನು ಯೋಚನೆ ಮಾಡಬೇಡಿ. ನಮಸ್ಕಾರ.
ಆರ್ ಟ್ರೈಂಗ್ ಸರ್. ಖಂಡಿತ ಖಂಡಿತ ಕಂಡುಹಿಡಿತೀವಿ ಸರ್. ಗುಡ್ ಮಾರ್ನಿಂಗ್ ಸರ್. ವಿಜಯ್, ಈಗಲೂ ಮಿನಿಸ್ಟರ್ ಫೋನ್. ಅಲ್ಲಿ ಕೊಲೆ ಮೇಲೆ ಕೊಲೆ ನಡೀತಾ ಇದೆ, ನೀವು ಯಾರನ್ನೂ ಕಂಡು ಹಿಡಿದಿಲ್ಲ, ಏನು ಆಕ್ಷನ್ ತಗೋತಿಲ್ಲ ಅಂತ ಸುಮ್ಮನೆ ದಬಾಯಿಸ್ತಾ ಇದ್ದಾರೆ. ಅವ್ರಿಗೆ ಉತ್ತರ ಕೊಡೋದೇ ಕಷ್ಟ ಆಗ್ತಿದೆಪ್ಪ. ಕ್ರಿಮಿನಲ್ಸ್ ನ ಹಿಡಿಯೋದಕ್ಕೆ ಡೇ ಅಂಡ್ ನೈಟ್ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಈ 3 ಕೊಲೆಗಳು ತುಂಬಾ ವಿಚಿತ್ರವಾಗಿದೆ ಸರ್. ಕ್ರಿಮಿನಲ್ ತುಂಬಾ ಚಾಣಕ್ಯದಿಂದ ಕೊಲೆ ಮಾಡ್ತಿದ್ದಾನೆ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಈ 3 ಕೊಲೆಗಳನ್ನ ಕತ್ತರಿಸಕ್ಕೆ ಮಾಡಲಾಗಿದೆ ಸರ್. ಪೀಸಿಗಳನ್ನ ನೈಟ್ ಡ್ಯೂಟಿಗೆ ಹಾಕಿದ್ದೀನಿ ಸರ್. ಆದ್ರೆ ಅವರು ದೆವ್ವದ ಕಾಟದಿಂದ ಸರಿಯಾಗಿ ಡ್ಯೂಟಿ ಮಾಡ್ತಿಲ್ಲ ಸರ್. ಅವ್ರಿಗೇನಾದ್ರು ತಲೆಗೆಲೆ ಕೆಟ್ಟಿದೇನ್ರಿ? ಈ ಶತಮಾನದಲ್ಲೂ ದೆವ್ವ ಗಿವ್ವ ಅಂದ್ರೆ ಏನು? ನಾನೇನೋ ನಿಮ್ಮನ್ನ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೆ. ಆ ಕೊಲೆಗಾರನ ಹೇಗಾದ್ರೂ ಮಾಡಿ ಕಂಡು ಹಿಡಿದೇ ಹಿಡಿತೀನಿ ಸರ್. ಸರ್, ಈ ಫೈಲ್ನ ಸ್ವಲ್ಪ ಸ್ಟಡಿ ಮಾಡಿ ಸರ್. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ತಕ್ಷಣ ಅರೆಸ್ಟ್ ಮಾಡಿ. ನಿಮ್ಗೆ ಏನ್ ಸಪೋರ್ಟ್ ಬೇಕೋ ನಾನ್ ಕೊಡ್ತೀನಿ. ಸರ್, ನೀವು ಹೇಳಿದಾಗೆ ಆ ಊರಿನ ಜನ ತುಂಬಾ ಇನ್ನೋಸೆಂಟ್ ಸರ್. ಈ ಕೊಲೆ ನಡೆದ ಮೇಲೆ ಅವ್ರಿಗೆಲ್ಲ ಅವ್ರ ಜೀವದ ಮೇಲೆ ಭಯ ಬಂದ್ಬಿಟ್ಟಿದೆ ಸರ್. ಆದ್ರಿಂದ ಕೊಲೆ ಬಗ್ಗೆ ಅವ್ರು ಯಾರು ಭಯ ಬಿಡ್ತಿಲ್ಲ ಸರ್. ಆ ಗೌಡ್ರ ಬಗ್ಗೆ ಊರಲ್ಲಿ ಏನ್ ಅಭಿಪ್ರಾಯ ಇದೆ? ಗೌಡ್ರಿಗೆ ಈ ಊರಲ್ಲಿ ತುಂಬಾ ಒಳ್ಳೆ ಹೆಸರಿದೆ ಸರ್. ಅವರು ಈ ಕೇಸ್ ಬಗ್ಗೆ ತುಂಬಾ ಕೋಆಪರೇಟ್ ಮಾಡ್ತಿದ್ದಾರೆ ಸರ್. ಇಷ್ಟೆಲ್ಲ ಆದ್ರೂ ನಾವು ಕಂಡು ಹಿಡಿಲಿಲ್ಲ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. 15 ದಿವಸ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀವು ಕಂಡು ಹಿಡಿಲೇಬೇಕು. ಐ ಡೂ ಮೈ ಬೆಸ್ಟ್ ಸರ್. ಓಕೆ, ಗುಡ್ ಲಕ್. ಯು ಕ್ಯಾನ್ ಗೋ ನೌ. ಏನಮ್ಮ ನಮ್ಮ ಹುಡುಗ ನಿಮಗೆ ಒಪ್ಪಿಗೆ ತಾನೆ? ಬೀಗ್ರೆ, ನಿಮ್ಮ ಮಗನು ಸ್ವಲ್ಪ ವಿಚಾರಿಸಿ. ಅವನೇನ್ ಕೇಳೋದು? ನಿಮ್ ಹುಡುಗಿ ಫೋಟೋ ನೋಡಿದ ತಕ್ಷಣ ಮದ್ವೆ ಆದ್ರೆ ಈ ಹುಡುಗಿನೇ ಮದ್ವೆ ಆಗೋದು, ಇಲ್ಲದೆ ಇದ್ರೆ ಬ್ರಹ್ಮಚಾರಿಯಾಗಿ ಇದ್ ಬಿಡ್ತೀನಿ ಅಂದ ಅಲ್ವೇನಾ? ಏನಮ್ಮ? ಹುಡುಗ ಫಾರಿನ್ಗೆ ಯಾವಾಗ ಹೋಗ್ತಾನೆ ಅಂತ ಕೇಳಿ. ಹುಡುಗ ಯಾವಾಗ ಫಾರಿನ್ ಹೋಗ್ತಾನೆ? ಮುಂದಿನ ತಿಂಗಳು. ಅಷ್ಟರಲ್ಲಿ ಮದುವೆ ಮುಗಿಸ್ಬಿಡೋಣ. ಪುರೋಹಿತ್ರೆ, ಆಗಬಹುದು. ನಮಸ್ಕಾರ ಗೌಡ್ರೆ. ಓ, ನಮಸ್ಕಾರ ಇನ್ಸ್ಪೆಕ್ಟ್ರೆ. ಬರ್ಬೇಕು, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದ್ಹಾಗೆ ಅವ್ರನ್ನ ಮಳಿ ಅಂತ ಓಹೋ, ನೈಸ್ ಮೀಟಿಂಗ್ ಯು. ಇವ್ರು ನಮ್ ಬೀಗ್ರು. ನಮಸ್ಕಾರ. ಅವ್ರು ಶ್ರೀಮಂತ. ನಮಸ್ತೆ ಗೌಡ್ರೆ. ನಿಮ್ ಮಗಳ ನಿಶ್ಚಿತಾರ್ಥ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಬಹಳ ಸಂತೋಷ. ಅಂತೂ ನಿಮ್ ಮಗಳ ಮದ್ವೆ ಕನ್ಫರ್ಮ್ ಆಗೋಯ್ತು ಅಲ್ಲ? ಸಾಹೇಬ್ರೆ, ನಮ್ ಮಗಳ ಮದ್ವೆಗೆ ನಿಮ್ ಪೊಲೀಸ್ ಸ್ಟೇಷನ್ ಸ್ಟಾಫ್ ನೆಲ್ಲ ಕರ್ಕೊಂಡ್ ಬರ್ಬೇಕು. ನಾವು 3 ದಿವಸಕ್ಕೆ ಮುಂಚೆನೆ ಬಂದ್ಬಿಡಿ. ಏ ಕೋತಿ, ನಿನಗೆ ಸ್ಮಶಾನ ಡ್ಯೂಟಿ ಹಾಕಿದ್ದೀನಿ ಕಣ. ಗೌಡ್ರೆ, ನಾಳೆಯಿಂದ ನಿಮ್ ಮನೆಗೆ 4 ಜನ ಪಿಸಿಗಳನ್ನ ಡ್ಯೂಟಿಗೆ ಹಾಕಿದ್ದೀನಿ. ನೈಟ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ 1 ಅವರ್ ಒಂದ್ಸಲಿ ಬೀಟ್ ಮಾಡ್ತಾನೆ. ಓಕೆ? ಅಲ್ಲ, ಈ ಮದುವೆ ಓಡಾಟದಲ್ಲಿ ಪೊಲೀಸು ಇನ್ಸ್ಪೆಕ್ಟ್ರು ದಯವಿಟ್ಟು ಬೇಡಿ ಸಾಹೇಬ್ರೆ. ತಾಂಬೂಲ ಬದಲಾಯಿಸ್ಕೊಡೆ. ಆಯ್ತು.